ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ಲಾಗಿ ಬ್ರೈಡಲ್ ಸೀರೆ ಕುಚ್ಚು ಡಿಸೈನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ರಿಂಗ್ ಬೀಡ್ಸು ಮತ್ತು ನಾನಿಲ್ಲಿ ನೋಡಿ ರಿಂಗ್ ಬೀಡ್ಸು ಮತ್ತು ಈ ರೀತಿ ಗೋಲ್ಡ್ ಬೀಡ್ಸ್ನ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜು ಎರಡೂ ಮೀಡಿಯಮ್ ಸೈಜ್ನ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಒಂದೇ ಡಿಸೈನ್ ಹಾಕೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಡಿಸೈನ್ ತುಂಬ ಡಿಫ್ರೆಂಟ್ ಆಗಿದೆ ನೋಡಿ. ಈ ರೀತಿ ಒನ್ ಟೈಮ್ ಸಿಂಗಲ್ ನಾಟ್ ಮಾಡ್ಕೊತೀನಿ, ಮತ್ತು ಪಕ್ಕದಲ್ಲಿ ಮತ್ತೊಂದು ಟೈಮ್ ಈ ರೀತಿ 2 ಟೈಮ್ಸ್ ಸಿಂಗಲ್ ನಾಟ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. 4 ಚೈನ್ ಹಾಕ್ಕೊಳ್ಳೋಣ ಕುಚ್ಚಿಗೆ. 4 ಚೈನ್ ಹಾಕಿ 4 ಚೈನ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ನೀಡಲ್ಲು ಫ್ರೆಂಡ್ಸ್ ನೀವು ಯಾವುದು ರೆಗ್ಯುಲರಾಗಿ ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡಿ. ನಾನಿಲ್ಲಿ ಲೈಟ್ ಬ್ಲೂ 6 ಎಳೆಯ ದಾರನ ತೊಗೊಂಡಿದ್ದೀನಿ. 7 ಎಳೆ ಕೂಡ ತೊಗೋಬೋದು ಫ್ರೆಂಡ್ಸ್, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. 6 ಅಥವಾ 7 ಎಳೆ ಥ್ರೆಡ್ನ ತಗೊಳ್ಳಿ ನೋಡಿ. ಈ ರೀತಿ ಸಿಂಗಲ್ ನಾಟ್ ಮಾಡಿಕೊಂಡು 4 ಚೈನ್ ಹಾಕಿ ಸಿಂಗಲ್ ನಾಟ್ ಮಾಡಿಕೊಂಡು ನಾನಿಲ್ಲಿ 2 ಚೈನ್ಸ್ 2 or 3 ಚೈನ್ಸ್ ಕೂಡ ತೊಗೋಬೋದು. 2 ಚೈನ್ಸ್ನ ತಗೊಂಡು ನೋಡಿ ಈ ರೀತಿ 2 ಚೈನ್ಸ್ನ ತೊಗೊತೀನಿ. 2 ಚೈನ್ಸ್ನ ತೊಗೊಂಡು ನಾನಿಲ್ಲಿ ಒಂದು ರಿಂಗ್ ಬೀಡನ್ನ ತೊಗೊತೀನಿ ಫ್ರೆಂಡ್ಸ್. ನೋಡಿ, ಒಂದು ರಿಂಗ್ ಬೀಡನ್ನ ಈ ರೀತಿ ಇಟ್ಕೊಂಡು ಇದು ಗ್ಯಾಪ್ ಹೋಲಲ್ಲೆಲ್ಲ ನೀಡಲ್ ಹಾಕೋದು ಬೇಡ, ಡೈರೆಕ್ಟ್ ಹಾಗೆ ಇಟ್ಕೊಂಡು ನಾವು ಲಾಕ್ನ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ರಿಂಗ್ ಬೀಡ್ಸ್ ಒಳಗಡೆ ನೀಡಲ್ನ ಹಾಕಬೇಕು. ಈ ರೀತಿ ಹಾಕ್ಕೊಂಡು ಒಂದು ಸಿಂಗಲ್ ನಾಟ್ನ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸಿಂಗಲ್ ನಾಟ್ ಮಾಡಿ ಮತ್ತು ನೋಡಿ ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡನ್ನ ತೊಗೋಬೇಕು. ನಾವಿಲ್ಲಿ ಹಾಗೆ ತೋರಿಸಿದ್ನಲ್ಲ ರೌಂಡ್ ಬೀಡು, ಅದನ್ನು ನಾವಿಲ್ಲಿ ತೊಗೋಬೇಕು. ಒಂದು ಬೀಡನ್ನ ತೊಗೊಂಡು ಬೀಡನ್ನ ಹಾಕಿ ನೋಡಿ, ಬೀಡನ್ನ ಹಾಕಿ ನೀಡ್ರ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೋಡಿ ಸೇಮ್ ಗ್ಯಾಪಲ್ಲಿ ಅದೇ ಗ್ಯಾಪಲ್ಲಿ ಹೋಗಿ ಈ 3 ದಾರ ಏನಿದೆಯೋ 3 ದಾರ ಸೇರಿಸಿ ಥ್ರೆಡ್ನ ನಾವಿಲ್ಲಿ ಎಳ್ಕೊಬೇಕು. ನೀಡ್ರ ಮೇಲೆ 3 ದಾರ ಇರುತ್ತೆ, 3 ದಾರ ಸೇರಿಸಿ ನಾವಿಲ್ಲಿ ಥ್ರೆಡ್ನ ಎಳ್ಕೊಬೇಕು. ಈ ರೀತಿ ಎಳ್ಕೊಂಡು ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ಳೋಣ. ನೋಡಿ, ಒಂದು ಬೀಡನ್ನ ಹಾಕ್ಕೊಂಡು ನೋಡಿ ಒಂದು ಬೀಡನ್ನ ಹಾಕ್ಕೊಂಡ್ಮೇಲೆ ನೀಡ್ರ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಸೇಮ್ ಗ್ಯಾಪಲ್ಲಿ ರಿಂಗ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೋಬೇಕು. ನೀಡಲ್ ಮೇಲೆ 3 ಥ್ರೆಡ್ ಇರುತ್ತೆ, ಆ 3 ಥ್ರೆಡ್ಡಿಗೂ ಸೇರಿಸಿ ಥ್ರೆಡ್ನ ಈ ರೀತಿ ಎಳ್ಕೊಬೇಕು. 3 ಥ್ರೆಡ್ಡಿಗೂ ಸೇರಿಸಿ ಥ್ರೆಡ್ನ ಎಳ್ಕೊಂಡು ಟೈಟ್ ಮಾಡ್ಕೊಳ್ಳಿ. ಮತ್ತೆ ನೋಡಿ ಥ್ರೆಡ್ನ ಮೇಲ್ ಮಾಡಿ ಮತ್ತೊಂದು ಬೀಡ್ ಇಲ್ಲಿ ಒಂದು 1 ಟೈಮ್ ಸಿಂಗಲ್ ನಾಟ್ ಆದಮೇಲೆ ನಾವಿಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆ, ಒಂದು ಬೀಡು, ಒಂದು ಹಾಫ್ ಡಬಲ್ ಕ್ರೋಶೆ ಈ ರೀತಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನೋಡಿ. ಮತ್ತೆ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೋಬೇಕು. ಥ್ರೆಡ್ನ ಸುತ್ತಕೊಂಡು ನೋಡಿ, ಇವಾಗ ನೀಡ್ಲ ಮೇಲೆ 3 ಥ್ರೆಡ್ ಇರುತ್ತೆ. ಇಲ್ಲಿ ಸ್ವಲ್ಪ ಚೇಂಜಸ್ನ ಮಾಡ್ಕೊಳ್ಳೋಣ. ನೋಡಿ, ಸ್ಟಾರ್ಟಿಂಗ್ ಇರೋ 2 ಥ್ರೆಡ್ನ 1 ಮಾಡ್ಕೊಳ್ಳಿ, ಮತ್ತು 2 ಥ್ರೆಡ್ ಇರುತ್ತೆ, ಆ 2 ಥ್ರೆಡ್ನ 1 ಮಾಡ್ಕೊಳ್ಳಿ. ಈ ರೀತಿ ಬರುತ್ತೆ. ಸ್ವಲ್ಪ ಈ ರೀತಿ ನೀವು ಸರಿಸ್ಕೋಬೇಕು ನೀಟಾಗಿ. ಈ ರೀತಿ ನೀಟಾಗಿ ಸರಿಸ್ಕೊಂಡ್ರೆ ನೀಟಾಗಿ ನಿಮಗೆ ಬೀಡ್ ಅನ್ನೋದು ಕವರ್ ಆಗಿಬಿಡುತ್ತೆ. ನೋಡಿ, ಈ ರೀತಿ ನೀಟಾಗಿ ಸರಿಸ್ಕೊಳ್ಳಿ. ನೋಡಿ, ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಒಂದು ಕಂಬ ಆದ ನಂತರ ಥ್ರೆಡ್ನ ಮೇಲ್ ಮಾಡಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ಳೋಣ. ಬೀಡನ್ನ ಹಾಕ್ಕೊಂಡು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಸೇಮ್ ರಿಂಗ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ 2ರಲ್ಲಿ 1 2ರಲ್ಲಿ 1 ಈ ರೀತಿ ಕಂಬ ಮಾಡ್ಕೋಬೇಕು. ಮತ್ತೆ ಒಂದು ಬೀಡನ್ನ ಹಾಕ್ಕೊಳ್ಳೋಣ. ಬೀಡನ್ನ ಹಾಕ್ಕೊಂಡು ನೀಡ್ಲ ಮೇಲೆ 1 ಟೈಮ್ 2 ಟೈಮ್ ಥ್ರೆಡ್ನ ಸುತ್ಕೋಬೇಕು. ಈಗ 2 ಟೈಮ್ ಥ್ರೆಡ್ನ ಸುತ್ತಕೊಂಡು ನೋಡಿ, ಸ್ಟಾರ್ಟಿಂಗ್ ಇರೋ 2 ಥ್ರೆಡ್ನ 1 ಮಾಡ್ಕೊಳ್ಳಿ. ನೀಡ್ಲ ಮೇಲೆ 4 ಥ್ರೆಡ್ ಇರುತ್ತೆ, ಸ್ಟಾರ್ಟಿಂಗ್ ಇರೋ 2 ಥ್ರೆಡ್ನ 1 ಮಾಡ್ಕೊಳ್ಳಿ. ಮತ್ತು ಇನ್ನು 3 ಥ್ರೆಡ್ ಇರುತ್ತೆ, ಮತ್ತು 2 ಥ್ರೆಡ್ನ 1 ಮಾಡ್ಕೊಳ್ಳಿ.
ಮತ್ತೆ 2 ಥ್ರೆಡ್ ಸಿಗುತ್ತೆ, ಆ 2 ಥ್ರೆಡ್ ಕೂಡ ಒಂದು ಮಾಡ್ಕೊಳ್ಳಿ ನೋಡಿ ಈ ರೀತಿ. ಮತ್ತು ಇಲ್ಲಿ ಒಂದು ಬೀಡನ್ನ ಹಾಕ್ಕೊಳ್ಳೋಣ, ಮತ್ತು ಥ್ರೆಡ್ನ ಮೇಲೆ ಮಾಡಿಕೊಂಡು ಒಂದು ಬೀಡನ್ನ ಹಾಕ್ಕೊಳ್ಳೋಣ. ಬೀಡನ್ನ ಹಾಕ್ಕೊಂಡು ನೀಡ್ಲ ಮೇಲೆ 1 ಟೈಮ್ 2 ಟೈಮ್ ಥ್ರೆಡ್ನ ಸುತ್ತಕೊಂಡು ಸೇಮ್ ಗ್ಯಾಪಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1 ಟ್ರಿಬಲ್ ಕ್ರೋಶೆ ಕಂಬ ನೋಡಿ ಈ ರೀತಿ ಮಾಡಿಕೊಂಡು ಇನ್ನೂ ಒಂದು ಬೀಡನ್ನ ತಗೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ಲಾಸ್ಟ್ ಒಂದು ಬೀಡಿದು ಬೀಡನ್ನ ಹಾಕ್ಕೊಂಡು ನೋಡಿ ನೀಡ್ಲ ಮೇಲೆ 1 ಟೈಮ್ 2 ಟೈಮ್ ಥ್ರೆಡ್ನ ಸುತ್ತಕೊಂಡು ನೋಡಿ 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1 ಈ ರೀತಿ ಮಾಡಿಕೊಂಡು ನೋಡಿ. ಈಗ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಬೀಡು, ಒಂದು ಹಾಫ್ ಡಬಲ್ ಕ್ರೋಶೆ ಒಂದು ಬೀಡು, ಮತ್ತೊಂದು ಹಾಫ್ ಡಬಲ್ ಕ್ರೋಶೆ ಒಂದು ಬೀಡು, ಮತ್ತೊಂದು ಹಾಫ್ ಡಬಲ್ ಕ್ರೋಶೆ ಒಂದು ಬೀಡು. ಆದ ನಂತರ ನೋಡಿ ಡಬಲ್ ಕ್ರೋಶೆ ಕಂಬ 2 ಮಾಡ್ಕೊಂಡಿದ್ವಿ, ತ್ರಿಬಲ್ ಕ್ರೋಶೆ ಕಂಬ 2 ಮಾಡ್ಕೊಂಡಿದ್ವಿ. ಓಕೆನಾ ಫ್ರೆಂಡ್ಸ್, ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಇಲ್ಲಿ 3 ಹಾಫ್ ಡಬಲ್ ಕ್ರೋಶೆ ಕಂಬ, 2 ಡಬಲ್ ಕ್ರೋಶೆ ಕಂಬ, ಮತ್ತೆರಡು ತ್ರಿಬಲ್ ಕ್ರೋಶೆ ಕಂಬ ಈ ರೀತಿ ಮಾಡ್ಕೊಂಡಿದ್ದೀನಿ. ನಾನು ಬೀಡ್ಸ್ ಬಂದು 7 ಬೀಡ್ಸ್ನ ತಗೊಂಡಿದ್ದೀನಿ. ಈ ಸೈಡ್ಗೆ ನೋಡಿ ಹಾಫು ಕಂಪ್ಲೀಟ್ ಆಗಿದೆ, ಹಾಫ್ ಬೀಡ್ಸ್ ಕಂಪ್ಲೀಟ್ ಆಗಿದೆ. ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಆದ ನಂತರ ನೀಡ್ಲ ಮೇಲೆ 1 ಟೈಮ್ 2 ಟೈಮ್ ಥ್ರೆಡ್ನ ಸುತ್ತಕೊಂಡು ಸೇಮ್ ಗ್ಯಾಪಲ್ಲೇ ಹೋಗಿ 2ರಲ್ಲಿ 1 ಇವಾಗ ಬೀಡನ್ನ ಸ್ಕಿಪ್ ಮಾಡಿದ್ದೀವಿ. ಇಲ್ಲಿ 2ರಲ್ಲಿ 1 ಈ ಕಂಬ ಆದ ತಕ್ಷಣ ಮತ್ತೊಂದು ಕಂಬನ ತಗೊಂಡಿದ್ದೀನಿ, ತ್ರಿಬಲ್ ಕ್ರೋಶೆ ಕಂಬ. ಮತ್ತು ನೋಡಿ ಈ ತ್ರಿಬಲ್ ಕ್ರೋಶೆ ಕಂಬದ ಗ್ಯಾಪಲ್ಲಿ ನೀಡಲ್ನ ಹಾಕಿ 2 ತ್ರಿಬಲ್ ಕ್ರೋಶೆ ಕಂಬದ ಗ್ಯಾಪಲ್ಲಿ ನೀಡಲ್ನ ಹಾಕಿ ನಾನಿಲ್ಲಿ ಸಿಂಗಲ್ ಕ್ರೋಶೆನ ಮಾಡ್ಕೊತೀನಿ. ಆ ತ್ರಿಬಲ್ ಕ್ರೋಶೆ ಕಂಬ ಫುಲ್ಲು ನಾನು ಸಿಂಗಲ್ ಕ್ರೋಶೆನ ಮಾಡ್ಕೊತೀನಿ. ಇಲ್ಲೊಂದು ನೋಡಿ, ಇಲ್ಲೊಂದು ಡಿಫ್ರೆಂಟಾಗಿ ನಿಮಗೆ ಡಿಸೈನ್ ಕ್ರಿಯೇಟ್ ಆಗುತ್ತೆ. ಫುಲ್ಲು ಫಿಲ್ ಆಗಬೇಕು ಫ್ರೆಂಡ್ಸ್, ಆ ರೀತಿ ನೋಡ್ಕೊಳ್ಳಿ. ಒಂದು 5 to 6 ಟೈಮ್ ಬರ್ಬೋದು ಅಷ್ಟೇ. ಮಾಡಿಕೊಂಡು ನೀಟಾಗಿ ಕ್ಲೀನಾಗಿ ಸರಿಸ್ಕೊಳ್ಳಿ, ಸ್ವಲ್ಪ ಗ್ಯಾಪ್ ಬರುತ್ತೆ. ಸರಿಸ್ಕೊಂಡು ಮತ್ತು ನೋಡಿ ಇದೇನು ರಿಂಗ್ ಬೀಡ್ಸ್ ಇದೆಯೋ ಈ ರಿಂಗ್ ಬೀಡ್ಸ್ಗೆ ಲಾಕ್ ಮಾಡ್ಕೊಳ್ಳೋಣ, ಸಿಂಗಲ್ ಕ್ರೋಶೆ ನೋಡಿ ಈ ರೀತಿ ಕಾಣಿಸುತ್ತೆ. ಮತ್ತು ನೋಡಿ ಥ್ರೆಡ್ನ ಮೇಲ್ ಮಾಡಿ ಈ ಸೈಡ್ ಕೂಡ ನೋಡಿ ಈ ಸೈಡ್ ಫುಲ್ಲು ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಈ ರೀತಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಹಾಕ್ಕೊಂಡು ನೋಡಿ ಗ್ಯಾಪಲ್ಲೋಗಿ ನೀಡಲ್ನ ತಂದು ನೋಡಿ 2 ದಾರ ಇರುತ್ತೆ, 2 ದಾರ ಸೇರಿಸಿ ಒಂದು ಮಾಡ್ಕೋಬೇಕು, ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು ಥ್ರೆಡ್ನ ಮೇಲ್ ಮಾಡಿ ಮತ್ತೊಂದು ಬೀಡ್, ಮತ್ತು ರಿಂಗ್ ಬೀಡ್ಸ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಂದು 2 ದಾರ ಇರುತ್ತೆ, 2 ದಾರ ಸೇರಿಸಿ ಒಂದು ಮಾಡ್ಕೊಂಡು ಟೈಟ್ ಮಾಡ್ಕೊಂಡು ಮತ್ತು ಥ್ರೆಡ್ನ ಮೇಲ್ ಮಾಡಿ ಮತ್ತೆ ಒಂದು ಬೀಡನ್ನ ಹಾಕ್ಕೊಂಡು ರಿಂಗ್ ಬೀಡ್ಸ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಲಾಕ್ ಮತ್ತು ಲಾಸ್ಟ್ ಒಂದು ಬೀಡ್ ನಾವಿಲ್ಲಿ ಈ ಸೈಡ್ 4 ಬೀಡ್ ಬರುತ್ತಷ್ಟೇ ನೋಡಿ. ಬೀಡನ್ನ ಹಾಕ್ಕೊಂಡು ರಿಂಗ್ ಬೀಡ್ಸ್ ಒಳಗಡೆ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ತಗೊಂಡು ಲಾಕ್. ಈ ರೀತಿ ಲಾಕ್ ಆದ ನಂತರ ನೋಡಿ ಇಲ್ಲಿ ಬೀಡ್ಸ್ ಪಕ್ಕ ಗ್ಯಾಪ್ ಇರುತ್ತೆ, ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಲಾಕ್ ಮಾಡ್ಕೋಬೇಕು. ಇದೇ ಫಿನಿಶಿಂಗ್ ತುಂಬ ಇಂಪಾರ್ಟೆಂಟ್ ಇಲ್ಲಿ
ಈ ರೀತಿ ಲಾಕ್ ಮಾಡಿಕೊಂಡು ನೋಡಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಈ ರೀತಿ ಕಾಣಿಸುತ್ತೆ. ಮಾಡ್ತಾ ಮಾಡ್ತಾ ಇನ್ನೂ ಡಿಸೈನು ತುಂಬ ನೀಟಾಗಿ ಬರುತ್ತೆ ನೋಡಿ. ಮತ್ತೆ 2 ಚೈನ್ಸ್ನ ತಗೋಬೇಕು. ಸೇಮ್ ಆ ಸೈಡ್ ತೊಗೊಂಡಿದ್ರಲ್ವ, ಈ ಸೈಡ್ ಕೂಡ 2 ಚೈನ್ಸ್ನ ತಗೊಂಡು 2 ಚೈನ್ಸ್ ಎಲ್ಲಿಗೆ ಬರುತ್ತೋ ನೀಟಾಗಿ ನೋಡಿಕೊಂಡು ನೋಡಿ, ಸ್ವಲ್ಪ ಹ್ಯಾಂಗಿಂಗ್ ಥರ ಇದು ಅಲ್ಗಾಡು ನೋಡಿ. 2 ಚೈನ್ಸ್ 2 or 3 ಕೂಡ ತೊಗೋಬೋದು. ನಿಮಗೆ ಗ್ಯಾಪ್ ಬಂದಿಲ್ಲ ಅಂದರೆ 3 ಕೂಡ ತೊಗೋಬೋದು. ಒಂದು ಸೈಡ್ ದೊಡ್ಡದು ತೊಗೊಂಡಿರ್ತೀವಿ, ಒಂದು ಸೈಡ್ ಚಿಕ್ಕದು ತೊಗೊಂಡಿರ್ತೀವಿ, ನೋಡಿಕೊಂಡು ತೊಗೋಬೇಕಾಗುತ್ತೆ ನೋಡಿ. ಈ ರೀತಿ ಎಲ್ಲಿಗೆ ಬರುತ್ತೋ ನೀಟಾಗಿ ನೋಡಿ. ಒಂದು ಸಿಂಗಲ್ ನಾಟ್ ಬಟ್ಟೆಗೆ ಸೇರಿಸಿ ಒಂದು ಸಿಂಗಲ್ ನಾಟ್ನ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಕಾಣಿಸುತ್ತೆ. ಒಂದು ರೀತಿ ಹ್ಯಾಂಗಿಂಗ್ ಟೈಪ್ ನಮ್ಗೆ ಬರುತ್ತಿದ್ದು. ಮತ್ತು ನೋಡಿ 4 ಚೈನ್ಸ್ನ ತಗೊಳ್ಳೋಣ. ಕುಚ್ಚಿಗೆ 4 ಚೈನ್ಸ್ನ ತಗೊಂಡು 5 ಕೂಡ ತಗೋಬೋದು ಫ್ರೆಂಡ್ಸ್. ನಾವಿಲ್ಲಿ ಎಲ್ಲಿಗೆ ಬರುತ್ತೆ ನೀಟಾಗಿ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ನಾಟ್, ಮತ್ತು ಸಿಂಗಲ್ ನಾಟ್ ಆದಮೇಲೆ 3 ಚೈನ್ಸ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈ ಸೈಡೀಗ 2 ಚೈನ್ ಬೇಡ ಅಂತೇಳಿ 3 ಚೈನ್ನೇ ತೊಗೊಂಡಿದ್ದೀನಿ. ತಗೊಂಡು ಒಂದು ರಿಂಗ್ ಬೀಡ್ಸ್ನ ತಗೊಳ್ಳೋಣ. ನೋಡಿ ಈ ರೀತಿ ರಿಂಗ್ ಬೀಡ್ಸ್ನ ತಗೊಂಡು ರಿಂಗ್ ಬೀಡ್ಸ್ನ ಈ ರೀತಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಮೊದಲಿಗೆ ಟೈಟಾಗಿ ಲೂಸ್ ಬರಬಾರ್ದು. ಇಲ್ಲಿ ನೀಟಾಗಿ ನೋಡಿಕೊಂಡು 1 or 2 ಟೈಮ್ಸೇ ಲಾಕ್ ಮಾಡ್ಕೊಳ್ಳಿ. 1 ಟೈಮ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ 2 ಟೈಮ್ ಕೂಡ ಲಾಕ್ ಮಾಡ್ಕೋಬೋದು. ಲಾಕ್ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡನ್ನ ತಗೊಳ್ಳಿ. ಒಂದು ಬೀಡನ್ನ ಹಾಕ್ಕೊಂಡು ಎಲ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು ಈ ರೀತಿ 3 ದಾರ ಇರುತ್ತೆ ನೀಡ್ಲ ಮೇಲೆ, 3 ದಾರ ಸೇರಿಸಿ 1 ಮಾಡ್ಕೊಳ್ಳೋಣ. ಮತ್ತು ಥ್ರೆಡ್ನ ಮೇಲ್ ಮಾಡಿ ಮತ್ತೊಂದು ಬೀಡನ್ನ ಸೇರಿಸ್ಕೊಂಡು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು ನೀಡ್ಲ ಮೇಲೆ 3 ಥ್ರೆಡ್ ಇರುತ್ತೆ, 3 ಥ್ರೆಡ್ಗೂ ಸೇರಿಸಿ ಥ್ರೆಡ್ನ ಎಳ್ಕೋಬೇಕು. ನೋಡಿ ನೀಡ್ಲ ಮೇಲೆ 3 ಥ್ರೆಡ್ ಇರುತ್ತೆ, 3 ಥ್ರೆಡ್ಗೂ ಸೇರಿಸಿ ಥ್ರೆಡ್ನ ಎಳ್ಕೋಬೇಕು. ಎಳ್ಕೊಂಡು ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಥ್ರೆಡ್ನ ಎಳ್ಕೊಂಡು ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಮತ್ತೆ ಒಂದು ಬೀಡ್ ಮತ್ತೆ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು ಮತ್ತೆ ಸೇಮ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ತಂದು ನೀಡ್ಲ ಮೇಲೆ 3 ಥ್ರೆಡ್ ಇರುತ್ತೆ, ಆ 3 ಥ್ರೆಡ್ ಸೇರಿಸಿ 1 ಮಾಡ್ಕೋಬೇಕು. ಈಗ ಮತ್ತೊಂದು ಬೀಡನ್ನ ತಗೊಳ್ಳೋಣ. ಬೀಡನ್ನ ತಗೊಂಡು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು ಇಲ್ಲಿ ಡಬಲ್ ಕ್ರೋಶೆ ಕಂಬ ತಗೋಬೇಕು. ನೋಡಿ ನೀಡ್ಲ ಮೇಲೆ 3 ಥ್ರೆಡ್ ಇರುತ್ತೆ, 2ರಲ್ಲಿ 1 ಮತ್ತು 2ರಲ್ಲಿ 1 ಈ ರೀತಿ ಮಾಡ್ಕೋಬೇಕು. ಮತ್ತು ಥ್ರೆಡ್ನ ಮೇಲ್ ಮಾಡಿ ಮತ್ತೊಂದು ಬೀಡನ್ನ ತಗೋಬೇಕು. ಬೀಡನ್ನ ಹಾಕ್ಕೊಂಡು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು ನೋಡಿ ಮತ್ತೆ 2ರಲ್ಲಿ 1 2ರಲ್ಲಿ 1 ಮತ್ತು ಥ್ರೆಡ್ನ ಮೇಲ್ ಮಾಡಿ ಮತ್ತೊಂದು ಬೀಡನ್ನ ಹಾಕ್ಕೊಂಡು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1
ಮತ್ತು ಥ್ರೆಡ್ನ ಮೇಲ್ ಮಾಡಿ ಮತ್ತೊಂದು ಬೀಡನ್ನ ಹಾಕ್ಕೊಂಡು ನೀಡ್ಲ ಮೇಲೆ 1 ಟೈಮ್ 2 ಟೈಮ್ ಥ್ರೆಡ್ನ ಸುತ್ತಕೊಂಡು ಸೇಮ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಮತ್ತೊಂದು ಬೀಡನ್ನ ಹಾಕಿ ನೀಡ್ಲ ಮೇಲೆ 1 ಟೈಮ್ 2 ಟೈಮ್ ಥ್ರೆಡ್ನ ಸುತ್ತಕೊಂಡು ಸೇಮ್ ಗ್ಯಾಪಲ್ಲೇ ನೀಡಲ್ನ ತಂದು ನೀಡ್ಲ ಮೇಲೆ 4 ಥ್ರೆಡ್ ಇರುತ್ತೆ, 4 ಥ್ರೆಡ್ಡು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ನೋಡಿ. ಈ ರೀತಿ ಹಾಫು ನಿಮಗೆ ಕಂಪ್ಲೀಟ್ ಆಗಿಬಿಡುತ್ತೆ. ನೋಡಿಕೊಂಡು ನೀಟಾಗಿ ಮಾಡ್ಕೊಳ್ಳಿ. ಸ್ವಲ್ಪ ಗ್ಯಾಪ್ ಇದ್ದರೆ ಈ ರೀತಿ ನೀಟಾಗಿ ಸರಿಸ್ಕೊಳ್ಳಿ, ಅಲ್ಲೇ ನಿಮಗೆ ಸ್ಟಿಫಾಗಿ ಬಂದುಬಿಡುತ್ತೆ ನೋಡಿ. ಈ ರೀತಿ ಮಾಡಿಕೊಂಡು ಮತ್ತೆ ನೋಡಿ 2 ಟೈಮು 2 ಟೈಮ್ಸು ನೀಡ್ಲ ಮೇಲೆ ಥ್ರೆಡ್ನ ಸುತ್ತಕೊಂಡು ಸೇಮ್ ಗ್ಯಾಪಲ್ಲಿ ನೀಡಲ್ನ ತಂದು ಮತ್ತೊಂದು ತ್ರಿಬಲ್ ಕ್ರೋಶೆ ಕಂಬ ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಈ ರೀತಿ ಮಾಡಿಕೊಂಡು ಏನು ಲಾಸ್ಟ್ ಒಂದು ತ್ರಿಬಲ್ ಕ್ರೋಶೆ ಕಂಬದ ಗ್ಯಾಪ್ ಇದೆಯೋ ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಸಿಂಗಲ್ ನಾಟ್ ಮಾಡ್ತಾ ಬರಬೇಕು. ಆ ಫುಲ್ಲು ಆ ಏನು ತ್ರಿಬಲ್ ಕ್ರೋಶೆ ಕಂಬ ಇದೆಯೋ ಆ ಕಂಬ ಫುಲ್ಲು ಈ ರೀತಿ ಸಿಂಗಲ್ ನಾಟ್ ಮಾಡ್ಕೋಬೇಕು. ಅಂದರೆ ಅದೇ ನಿಮ್ಗೆ ಇಲ್ಲೇ ರಿಚ್ಚಕ್ಕೆ ಕಾಣಿಸೋದು. ಅದನ್ನು ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ಒಂದು ಡಿಫ್ರೆಂಟ್ ಲುಕ್ನೇ ಕೊಡುತ್ತೆ ಅಂತ ಹೇಳ್ಬೋದು ನೋಡಿ. ಈ ರೀತಿ ಅದಕ್ಕೆ ನೀಟಾಗಿ ಫಿಲ್ ಆಗಬೇಕು. ಈ ರೀತಿ ಫಿಲ್ ಆದಮೇಲೆ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ, ನೀಟಾಗಿ ಸ್ಟಿಫಾಗಿ ಕೂರುತ್ತೆ. ಮತ್ತು ನೋಡಿ ಚೈನಿಗೆ ಸೇರಿಸಿ 1 ಟೈಮ್ ಸಿಂಗಲ್ ನಾಟ್ ಮಾಡಿಕೊಂಡು ನೋಡಿ ನೀಟಾಗಿ ಕ್ಲೀನಾಗಿ ಈ ರೀತಿ ಗ್ಯಾಪ್ನ ಸರಿಸ್ಕೊಂಡು ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡನ್ನ ತಗೊಳ್ಳಿ. ಒಂದು ಬೀಡನ್ನ ಹಾಕ್ಕೊಂಡು ನೋಡಿ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು 2 ದಾರ ಸೇರಿಸಿ ಒಂದು ಮಾಡ್ಕೋಬೇಕು. ಮತ್ತು ಥ್ರೆಡ್ನ ಮೇಲ್ ಮಾಡಿ ಮತ್ತೊಂದು ಬೀಡನ್ನ ಹಾಕ್ಕೊಂಡು ಮತ್ತೆ ಗ್ಯಾಪಲ್ಲಿ ರಿಂಗ್ ಬೀಡ್ಸ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಂದು 2 ದಾರ ಸೇರಿಸಿ ಒಂದು ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಬೀಡನ್ನ ಹಾಕಿ ಸಿಂಗಲ್ ಕ್ರೋಶೆನ ಮಾಡ್ಕೊತ ಹೋಗ್ಬೇಕಿಲ್ಲ. ತುಂಬ ಈಸಿ ಸೈಡು. ಆ ಸೈಡ್ ಥರ ಕನ್ಫ್ಯೂಸನ್ ಏನಿರಲ್ಲ. ನೀಟಾಗಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್, ನಿಮಗೆ ಅರ್ಥ ಆಗಿಬಿಡುತ್ತೆ ನೋಡಿ. ಈ ರೀತಿ ಮತ್ತು ಥ್ರೆಡ್ನ ಮೇಲ್ ಮಾಡಿ ಮತ್ತೆ ಒಂದು ಬೀಡನ್ನ ಹಾಕ್ಕೊಂಡು ಮತ್ತೆ 1 ಟೈಮ್ ಸಿಂಗಲ್ ನಾಟ್ ಮಾಡಿ ನೋಡಿ. ಫಸ್ಟ್ ಒನ್ ಇಲ್ಲಿ ಸಿಂಗಲ್ ನಾಟ್ ಇದೆಯಲ್ಲ, ಅಲ್ಲಿ ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಲಾಕ್ ಮಾಡಿಕೊಂಡು ನೋಡಿ 3 ಚೈನ್ಸ್ನ ತಗೊಳ್ಳೋಣ. 3 ಚೈನ್ಸ್ನ ತಗೊಂಡು 3 ಚೈನ್ ಎಲ್ಲಿಗೆ ಬರುತ್ತೋ ನೀಟಾಗಿ ನೋಡಿಕೊಂಡು ಸ್ವಲ್ಪ ನೋಡಿ ಈ ರೀತಿ ಲಾಕ್ನ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೋ ನೀಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ 4 ಚೈನ್ಸ್ನ ತಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ನಾಟ್, ಲಾಸ್ಟ್ ಒನ್ ಮತ್ತೊಂದು ಸಿಂಗಲ್ ನಾಟ್, 3 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಟೈಟ್ ಮಾಡ್ಕೊಳ್ಳಿ. ಟೈಟ್ ಮಾಡಿಕೊಂಡು ಫಿಂಗರಲ್ಲಿ ಏನು ಥ್ರೆಡ್ ಇದೆಯೋ ಅದನ್ನು ಟ್ರಿಮ್ ಮಾಡಿ ನೋಡಿ. ನೀಡಲ್ಲಿ ಈ ರೀತಿ ಇರುತ್ತೆ, ಈ ರೀತಿ ಎಳ್ಕೊಂಡು ಟೈಟ್ ಮಾಡಿ ಎಕ್ಸ್ಟ್ರಾ ಏನು ಥ್ರೆಡ್ ಇದೆಯೋ ಅದನ್ನು ಟ್ರಿಮ್ ಮಾಡ್ಕೊಳ್ಳಿ. ನೋಡಿ ಒಂದು ರೀತಿ ಹ್ಯಾಂಗಿಂಗ್ ರೀತಿ
ಇದು ಬರುತ್ತೆ ಹ್ಯಾಂಗಿಂಗ್ ರೀತಿ. ಇದು ಹೊಸ ಡಿಸೈನ್ ಫ್ರೆಂಡ್ಸ್, ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಆ ಕಡೆ ಈ ಕಡೆ ಸ್ವಲ್ಪ ಈ ರೀತಿ ಟ್ವಿಸ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು, ಹೊಸ್ದಾಗಿ ಟ್ರೈ ಮಾಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಡಿಸೈನ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಚೈನ್ ಹಾಕ್ಕೊಳ್ಳುವಾಗ ಆ ಸೈಡ್ ಈ ಸೈಡ್ ನೋಡಿ ನೀವು ಚೈನ್ನ ತೊಗೊಳ್ಳಿ ಫ್ರೆಂಡ್ಸ್. ಇಲ್ಲಾಂದರೆ ಸ್ವಲ್ಪ ಶಾರ್ಟ್ ಒಂದು, ಸ್ವಲ್ಪ ದೊಡ್ಡದೊಂದು ಚಿಕ್ಕದೊಂದು ಆಗಿಬಿಡುತ್ತೆ. ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹಾಕ್ಕೊಳ್ಳೋಕ್ಕಿಂತ ಒಂದು ದಾರ ಒಳಗಡೆ ಹಾಕ್ಕೊಂಡ್ರು ಸ್ವಲ್ಪ ಈ ರೀತಿ ಬಂದರೆ ನಿಮ್ಗೆ ಇನ್ನೂ ಕೂಡ ತುಂಬ ನೀಟಾಗಿ ಕಾಣಿಸುತ್ತೆ ನೋಡಿ. ಈ ಡಿಸೈನ್ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನೋಡಿ. ಈ ರೀತಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕುಚ್ಚು ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ಇಲ್ಲ ಕುಚ್ಚು ಬೇಡ ಹೀಗೆ ಮಾಡ್ಕೊತೀವಿ ಅಂದರೆ ಇಷ್ಟು ಗ್ಯಾಪೇ ಸಾಕು, ಒಂದು ಇಷ್ಟು ಗ್ಯಾಪ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. 4 ಚೈನ್ ಗ್ಯಾಪು ಸಾಕಾಗುತ್ತೆ. ಈ ರೀತಿ ಅದು ಅಲ್ಗಾಡುತ್ತಲ್ವ, ಸಾಕಾಗುತ್ತೆ. ಹೀಗೆ ಕೂಡ ಬಿಟ್ಕೊಬೋದು. ನೀವು ಇಲ್ಲಿ ಕುಚ್ಚು ಬೇಕಂದರೆ ಹಾಕ್ಕೊಬೋದು. ನಾನು ಕುಚ್ಚು ಕಟ್ಟಿ ಕೂಡ ತೋರಿಸ್ತೀನಿ. ನಾನಿಲ್ಲಿ ಮಿಡಲಲ್ಲಿ ಕುಚ್ಚನ್ನ ಕಟ್ಟಿ ನಿಮಗೆ ತೋರಿಸ್ತೀನಿ ಡಿಸೈನ್ ಹೇಗೆ ಬಂತು ಅಂತ ಫ್ರೆಂಡ್ಸ್. ಈ ಡಿಸೈನ್ಗೆ ಪ್ರೈಸ್ ಬಂದು ನಾವಿಲ್ಲಿ 500 ಅರೌಂಡ್ ಚಾರ್ಜ್ನ ಮಾಡ್ಬೋದು. 500-550 ಅರೌಂಡ್ ಚಾರ್ಜ್ನ ಮಾಡ್ಬೋದು. ಕುಚ್ಚು ಕಟ್ಟಿ ಒಂದು ಪಿಕ್ನ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.